ಒನ್ ಲೈನ್ ಅಷ್ಟೇ ರೆಸೊಲ್ಯೂಷನ್. ಸಿಎಲ್ಪಿ ಸಭೆಗೂ ಮುನ್ನನೇ ರಾಜ್ಯಪಾಲರ ಬಳಿ ಡಿ.ಕೆ. ಶಿವಕುಮಾರ್ ಇವತ್ತು ಹೋಗಿದ್ದಾರೆ ಸಮಯ ಕೇಳೋದಕ್ಕೆ. ಅಲ್ಲ, ಆಲ್ರೆಡಿ ಅವರು ಆಗೋದು ನಿಶ್ಚಿತ ಆಗಿದ್ದಲ್ಲ, ಹೀಗಾಗಿ ಚರ್ಚೆಯನ್ನು ಮಾಡ್ತಿರ್ಬೋದು. ಮುಂದೆ ಓತ್ ಬಗ್ಗೆ ಟೈಮು, ಡೇಟು, ಪ್ಲೇಸು ಚರ್ಚೆ ಮಾಡಿರ್ಬೋದು. ಸರ್, ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಅದಕ್ಕೆ ಸ್ಟಿಕ್ಕರ್ ಆಗಿದ್ದಾರೆ ಸರ್ ಕಾಂಗ್ರೆಸ್ ಹೈಕಮಾಂಡು, ಅಥವಾ ಏನಾದ್ರು ಚೇಂಜ್ ಮಾಡೋ ಸಾಧ್ಯತೆ ಇದೆ ಸರ್? ಇದೆಲ್ಲ ಗೊತ್ತಿಲ್ಲ, ಅದು ಸಾಯಂಕಾಲ ಅಥವಾ ನಾಳೆಗೆ ಅಂತಿಮ ಆಗ್ಬೋದು ಚರ್ಚೆ. ಸೊ ಅದನ್ನೆಲ್ಲ ಮಾತಾಡ್ತಿದ್ದಾರೆ ವರಿಷ್ಠರು, ಡೆಲ್ಲಿ ವರಿಷ್ಠರು, ರಾಜ್ಯ ವರಿಷ್ಠರು. ಅಂತಿಮವಾಗಿ ನಾಳೆವರೆಗೆ ಫೈನಲ್ ಆಗ್ಬೋದು ರೀ. ಸರ್, ಮೊನ್ನೆಯವರು ಕೂಡ ಕೆಪಿಸಿಸಿ ಸ್ಥಾನಕ್ಕೆ ನಮ್ಮೊಬ್ಬರ ಹೆಸರನ್ನೇ ಬಂದಿತ್ತು ಸರ್. ಈಗ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ ಯಾರಿಗೆ ಮಾಡ್ತಾರೆ, ಅಂತಿಮವಾಗಿ ಹೈಕಮಾಂಡೇ ಮಾಡಬೇಕು. ಯಾರಿಗೆ ಮಾಡಿ ನಿರ್ಧಾರ ಯಾವುದೇ ಇದ್ರೂ ಕೂಡ 2-3 ಹೆಸರು ಇಟ್ಟಿರ್ತಾರೆ. ಒಂದು ಹೆಸರು ಯಾವಾಗ ಇರೋಲ್ಲ. 2-3 ಹೆಸರಲ್ಲಿ ಅವ್ರಿಗೆ ಯಾವುದು ಸೂಕ್ತ ಅದನ್ನು ಮಾಡೇ ಮಾಡ್ತಾರೆ. ಸೊ ವೇಟ್ ಮಾಡಬೇಕಷ್ಟೇ ನಾವೀಗ. ಇಲ್ಲ, ಅವ್ರು ಡೆಲ್ಲಿಗೆ ಹೋಗಿದ್ರಲ್ಲ, ನಿಂಗೆ ಭೇಟಿಯಾಗಿಲ್ಲ. CM ಅವ್ರಿಗೆ ಭೇಟಿಯಾಗಿದ್ದಾರೆ. CM ಅವ್ರಿಗೆ ಭೇಟಿಯಾಗಿದ್ರು. ಸೊ ಮಿಕ್ಕಿದವ್ರು ಇಲ್ಲ, ಇವತ್ತೇನು ಸಿಕ್ಕರೆ ಭೇಟಿ ಆಗ್ತೀವಿ. ಯಾಕಂದ್ರೆ CLP ಇದೆ ಇವತ್ತು, CLPಯಲ್ಲಿ ಭೇಟಿ ಆಗ್ತೀವಿ. ಈಗ ಕೆಪಿಸಿಸಿ ಜೊತೆಗೆ ತಮಗೂ DCM ಸಿಗಬೇಕು ಅನ್ನುವಂತಹ ಒಂದಿಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ. ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ತಮ್ಮ ಬೆಂಬಲಿಗರು ಹೇಳ್ತಾ ಇದ್ದಾರೆ, ಅವರು ಕೂಡ DCM ಇಲ್ಲ ಏನು ಮಾಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡಬೇಕಷ್ಟೆ. ಬೇರೆಯವ್ರದ್ದು ಡಿಮಾಂಡು ಅವರ ಇಂಟ್ರೆಸ್ಟ್ ಹೇಳ್ತಾರೆ ಅಷ್ಟೇ. ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡ್ತಿದೆ ಯಾರಿಗೆ ಯಾವ ಹುದ್ದೆ ಕೊಡಬೇಕು, ಯಾವ ಸ್ಥಾನ ಕೊಡಬೇಕಂತ. ಅದಕ್ಕೆಲ್ಲರೂ ಬದ್ಧರಾಗಿರ್ಬೇಕಷ್ಟೇ. ಸರ್, ಕಾಂಗ್ರೆಸ್ ಇತಿಹಾಸದಲ್ಲಿ 4 DCM 3 DCM ಮಾಡುವ ಉದಾಹರಣೆಗಳಿಲ್ಲ. ಮಾಡಬಹುದಾ? ಇನ್ನೂ ಮಾಡಿಲ್ಲ. ಏನು ಚರ್ಚೆ ಅಷ್ಟೇ ಮಾಡಿಲ್ಲ ಇನ್ನೂ. DCMಗಳೇ ಬೇಡ ಅನ್ನೋ ಕೂಗು ಇದೆ. ಅದು ಇದೆಯೇ, ಮಾಡಬೇಕನ್ನೋದಿದೆ, ಮಾಡಬಾರ್ದು ಅನ್ನೋ ಎರಡೂ ಇದ್ದಾರೆ. ಅಂತಿಮವಾಗಿ ಯಾವುದು ಸೂಕ್ತ ಕರ್ನಾಟಕಕ್ಕೆ, ನಮ್ಮ ಪಕ್ಷಕ್ಕೆ, ಅದನ್ನು ನಿರ್ಧಾರ ಮಾಡ್ತಾರೆ. ಸೋಮವಾರ ಆಗ್ಬೋದು ಸರ್ ಈ ಸೈಡ್? ಅಷ್ಟಕ್ಕಾಗುತ್ತೆ. ತೊಳೆದ್ರೆ ಡೇಟ್ ಗೊತ್ತಿಲ್ಲ, ಅದು ಅವರೇ ನಿರ್ಧಾರ ಮಾಡಬೇಕು.